ಸೆಕ್ಸ್ ವರ್ಕರ್ ಕ್ಯಾರೆಕ್ಟರ್ ಮಾಡಬೇಕು ನಾನು ಆಕ್ಟಿಂಗ್ ಅಲ್ಲಿ ಅಂತ ನೆನೆ ಮೆಜೆಸ್ಟಿಕ್ ಹೋಗಿದ್ದೆ ಸಂಜೆ ಅಂಡ್ ಒಂದ್ ಅರ್ಧ ಗಂಟೆ ಶೂಟ್ ಮಾಡಿದ್ವಿ ಅಲ್ಲಿ. ಆ ಅರ್ಧ ಗಂಟೆಲಿ ಎಂತೆಂತ ವಿಷಯಗಳು ಕಾಣಿಸ್ತು ಅಂತಂದ್ರೆ, ಒಂದ್ 3 ಜನ ಕಾಲಿಲ್ದೇ ಇರೋರನ್ನ ನೋಡ್ದೆ. ಒಂದ್ ಫ್ಯಾಮಿಲಿ, ಇಡೀ ಫ್ಯಾಮಿಲಿ, ಗಂಡ ಹೆಂಡತಿ ಮಗು ಫುಟ್ಪಾತ್ ಮೇಲೆ ಕೂತ್ಕೊಂಡು ಊಟ ಮಾಡ್ತಾ ಇದ್ರು. ಮತ್ತೆ ಎಷ್ಟೊಂದ್ ಜನ ರೈಲ್ವೆ ಸ್ಟೇಷನ್ ಅಲ್ಲಿ ಟ್ರೈನ್ ಹಿಡಿಯೋದಕ್ಕೋಸ್ಕರ ಎಷ್ಟೆಷ್ಟೊಂದ್ ಬ್ಯಾಗ್ಗಳನ್ನ ಹಿಡ್ಕೊಂಡು ಓಡ್ತಾ ಇದ್ರು. ಎಷ್ಟೊಂದ್ ಜನ ಕೆಲಸ ಇಲ್ದಂಗೆ ಸುಮ್ಮನೆ ಅಲ್ಲಿ ಇಲ್ಲಿ ಅತ್ತ ಇತ್ತ ನೋಡ್ಕೊಂಡು ಟೈಮ್ ಪಾಸ್ ಮಾಡ್ತಾ ಇದ್ರು. ಈ ತರದ್ದು ಒಂದಷ್ಟು ಸಿಚುವೇಶನ್ಗಳನ್ನ ನಾನು ನೋಡ್ತಾ ಇದ್ದೆ. ಅಂಡ್ ಅಷ್ಟ್ರ ಮಧ್ಯೆ ಕೊನೆಗೆ ನಂಗೆ ಅಲ್ಲಿಂದ ಬರ್ತಾ ಅನ್ಸಿದ್ ಒಂದೇ ಒಂದ್ ವಿಷಯ, ಆ ದೇವ್ರ ಎಲ್ಲಿದನೋ ಅವನ್ಗೆ ದಂಡ ನಮಸ್ಕಾರ ಹೊಡೆದು ಬಿಡ್ಬೇಕು ಅಂತ. ಯಾಕಂತಂದ್ರೆ ನಮ್ಮ ಜೀವನ ಎಷ್ಟು ಬೆಟರ್ ಆಗಿದೆ ಅಂತಂದ್ರೆ, ನೀವು ನಿಮ್ಮ ಜೀವನದಲ್ಲಿ ಇರುವಂತ ಒಳ್ಳೊಳ್ಳೆ ವಿಷಯಗಳನ್ನ ಜಸ್ಟ್ ಕೌಂಟ್ ಮಾಡ್ತಾ ಕುತ್ಕೊಂಡ್ರೆ ಆ ಜಗನ್ನಾಥನ್ಗೆ, ದೇವ್ರಿಗೆ ದಂಡ ನಮಸ್ಕಾರ ಹೊಡೆದ್ಬಿಡ್ಬೇಕು. ನಮ್ಗೆ ಎಷ್ಟೊಂದ್ ಸರ್ತಿ ಏನಾಗುತ್ತೆ ಅಂತಂದ್ರೆ, ನಮ್ ತಲೆಯಲ್ಲಿ ಬುದ್ಧಿ ಇಲ್ದಂಗೆ ಒಂಚೂರ್ ನಮ್ ಲೈಫಲ್ಲಿ ಕಷ್ಟ ಬಂತು, ಒಂಚೂರ್ ನಮ್ ಲೈಫಲ್ಲಿ ಏನೋ ಕೆಟ್ಟದ್ ನಡೀತು ಅಂತ ಅಂದಾಗ, ಕೆಟ್ಟದ್ದು ಅನ್ನೋದಕ್ಕಿಂತ ಹೆಚ್ಚಾಗಿ ನಮಗೆ ಇಷ್ಟ ಇಲ್ಲದೆ ಇರೋ ತರ ನಡೀತು ಅಂತಂದ್ರೆ, ನಾವು ಆ ದೇವ್ರಿಗೆ ಏನ್ ಹೇಳ್ತೀವಿ? ದೇವ್ರೆ ನಿಂಗೆ ಕಣ್ಣಿಲ್ಲ, ದೇವ್ರೆ ನಿನ್ಗೆ ಖುಷಿಯಾಗಿರೋರನ್ನ ಕಂಡ್ರೆ ಆಗಲ್ಲ, ಏನೇನೋ ಹೇಳಕ್ ಶುರು ಮಾಡ್ತೀವಿ. ಕರೆಕ್ಟ್ ತಾನೆ? ಅದೇ ನಮ್ ಲೈಫ್ ಅಲ್ಲಿ ಏನಾದ್ರೂ ಒಳ್ಳೇದ್ ನಡೀತಾ ಇದೆ, ಚೆನ್ನಾಗಿ ಏನೋ ಆಯ್ತು, ಏನೋ ಒಂದು ಒಳ್ಳೆ ಸುದ್ದಿ ಬಂತು, ಖುಷಿ ವಿಷಯ ನಡೀತು ಅಂತಂದ್ರೆ, ಫಸ್ಟ್ ಆಫ್ ಆಲ್ ಕೆಲವೊಂದಷ್ಟು ಜನ ಥ್ಯಾಂಕ್ ಯು, ದೇವಸ್ಥಾನಕ್ಕೆ ಹೋಗೋದು ಅದೆಲ್ಲ ಮಾಡ್ಬೋದೇನೋ. ಇನ್ನೊಂದಷ್ಟು ಜನ ಏನಕ್ಕೆ ಒಳ್ಳೇದ್ ನಡೀತು, ಯಾಕೆ ಅಂತ ನಾವೇನಾದ್ರೂ ಪ್ರಶ್ನೆ ಮಾಡ್ತೀವ? ಒಳ್ಳೇದ್ ನಡ್ದಾಗ ಮಾತ್ರ ನಾವು ಪ್ರಶ್ನೆ ಮಾಡಲ್ಲ. ಎಷ್ಟೊಂದ್ ಸರ್ತಿ ಏನಕ್ಕೆ ಒಳ್ಳೇದ್ ಮಾಡ್ದೆ ಅಂತ ಕೇಳಲ್ಲ. ಕೆಟ್ಟದ್ದು ಏನೋ ಒಂಚೂರು ನಮ್ಗೆ ಇಷ್ಟ ಆಗದೆ ಇರೋ ತರ ನಡೀತು, ಕೆಟ್ಟದ್ದು ಅನ್ನೋದಕ್ಕಿಂತ ನಮ್ಮ ಒಂದು ಆಸೆಗೆ ತಕ್ಕನಂತೆ ಏನೋ ನಡೆದಿಲ್ಲ ನಮ್ಮ ಜೀವನದಲ್ಲಿ ಅಂದಿದ ತಕ್ಷಣ ನಾವು ದೇವ್ರನ್ನ ಬೈಯಕ್ಕೆ ಶುರು ಮಾಡ್ತೀವಿ. ಕರೆಕ್ಟಾ? ಸೊ ಅದ್ರ ಬದ್ಲಿಗೆ ದೇವ್ರು ಯಾವಾಗ್ಲೂ ನಮಗೆ ಒಳ್ಳೇದೇ ಮಾಡ್ತಾ ಇದ್ದಾನೆ ಅಂತ ಹೇಳಿ ಕೃತಜ್ಞತೆ ಇಟ್ಕೊಂಡ್ರೆ, ನಿಜ ನಾನು ಹೇಳ್ತೀನಿ, ನಾವೆಲ್ಲರೂ ಪ್ರಹ್ಲಾದ ಆಗ್ಬಿಡ್ಬೋದು. ಎಲ್ಲಿದ್ದಾನೆ, ಎಲ್ಲಾ ಕಡೆ ಇದ್ದಾನೆ ದೇವ್ರು ಅಂತ ಫೀಲಿಂಗ್ ಬರೋ ಅಂತ ವಿಷಯ ಇದೆಯಲ್ಲ, ವಿ ನೀಡ್ ಟು ಲರ್ನ್ ಇಟ್ ಫ್ರಮ್ ಪ್ರಹ್ಲಾದ.